2 ಲಕ್ಷ ಸಮೀಪೇನು ಮಾಡ್ತೀವಿ, ಕೆಲವೊಂದಷ್ಟೇ ಮುಂದುವರೆದಿದ್ದು. ಆದರೆ 1 ಲಕ್ಷ ನಮ್ಮದು ವಾರ್ಷಿಕ ನಿಗಮ 40-30 ಸಾವಿರ ತನಕ ಬಂದಿಲ್ಲ ಅಂತಂತಿದೆ. 30,000 ಅಂದರೆ ಎಷ್ಟಾಯಿತು ತಿಂಗಳಿಗೆ? 3-4 ಸಾವಿರ ರೂಪಾಯಿ. 40,000 50,000 ತಿಂಗಳಿಗೆ 5,000 ರೂಪಾಯಿ, 5-6 ಸಾವಿರ ರೂಪಾಯಿ. ಇದರ ಇಡೀ ಕುಟುಂಬ ತಗೊಂಡು ಹೋಗುವಂಥ ಪರಿಸ್ಥಿತಿ. ಇವೆಲ್ಲ ಲೆಕ್ಕ ಹಾಕೊಂಡು ನಾವು 2014ರಾಗ ಕೊಟ್ಟಿದ್ದು ಏನು ಕೊಟ್ಟಿದ್ದು ಮೋದಿಯವರಿಗೆ ಅಧಿಕಾರ, ಆಗಿನಿಂದ ಬಡತನ ಹೆಚ್ಚಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ, ಜೊತೆಗೆ ಇಂಪ್ರೂವ್ಮೆಂಟ್ ಇಲ್ಲ. ಇಡೀ ಇಂಡಸ್ಟ್ರಿಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಯಿತು, ಸಣ್ಣ ಇಂಡಸ್ಟ್ರಿ, ದೊಡ್ಡ ಇಂಡಸ್ಟ್ರಿಗಳ ದಿವಾಳಿದು ಹೋದು. ರೈತಗೆ ಮಾರ್ಕೆಟ್ ಇಲ್ಲ, ರೈತ ಬೆಳೆದಾನ, ಅವಳು ಪುಣ್ಯದಿಂದ ನಾವು ಬದುಕ್ತಾಯಿದ್ವಿ, ಊಟ ಮಾಡ್ತಾಯಿದ್ದೀವಿ. ರೈತ ಒಬ್ಬ ಇಲ್ಲದೆ ಹೋಗಿದ್ರೆ, ತನ್ನ ಪ್ರೊಡಕ್ಷನ್ ಮಾಡೋದು ಹೋಗಿದ್ರೆ ಇವತ್ತು ಎಲ್ಲರೂ ಸತ್ತು ಹೋಗೋಂಥ ಪ್ರಸಂಗ ಬಂದುಬಿಡ್ತಿತ್ತು. ಅವನ ಅಕ್ಕಿ ತೊಗೊಂಡು, ಅವನು ಗೋಧಿ ತೊಗೊಂಡು ನಮ್ಗೆ ಹಂಚೆ ನಾವು ಕೊಟ್ಟು ನಿಮಗಿದ್ವಿ. ಎಲ್ಲ ಬಿ ಜೆ ಪಿಗರಾಗಿರ್ಬೋದು, ಇವಾಗ ಸಿದ್ದರಾಮಯ್ಯರಾಗಿರ್ಬೋದು, ಯಾರೂ ಆಗಲಿ ದೊಡ್ಡ ಪೋಸ್ ಕೊಡ್ತಾ ಇದ್ದಾರೆ. ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದು ಉದ್ಯೋಗ. ಈ ಗ್ಯಾರಂಟಿ, ಉದ್ಯೋಗ ಗ್ಯಾರಂಟಿಯನ್ನು ನಮ್ಮ ಮೋದಿಯವರು 2014 ಕೊಟ್ಟಿದ್ದರು. ಅದು ಇವತ್ತು ಈಡೇರಿಲ್ಲ. ರೈತ ಡಬಲ್ ಬಜೆಟ್ ಮಾಡ್ತಾನಿದ್ರು, ಡಬಲ್ ಲಾಭ ಮಾಡ್ತಾನಿದ್ರು, ಅದಾಗಲಿಲ್ಲ. ಇವೆಲ್ಲನೂ ಸೂರುಗಳು. ಮತ್ತು ಮೇಲಾಗಿ ಇನ್ನೂ ಇವತ್ತು ನಾವು ಹಿಂಬರಿಕೆ ಹೋಗ್ತಾ ಇದ್ದೀವಿ, ನಾ ಮುಂಬರಿಕೆ ಅಲ್ಲ ಅನ್ನೋದು ಕಣ್ಣಿಗೆ ಕಾಣೋ ಸತ್ಯಗಳಿದ್ದಾವೆ. ಆದರೂ ನಾವು ಇನ್ನೂ ಮೋದಿಯವರ ಮಾತುಗಳನ್ನು, ಅವರ ಬಣ್ಣದ ಮಾತುಗಳನ್ನು ಕೇಳಿ ಇನ್ನೂ ಬದಲಾವಣೆ ಆಗ್ಬೋದು ನಂಬ್ತಾ ಇದ್ದೀವಿ. ಅದೆಲ್ಲ ಏನಿಲ್ಲ, ವಾಸ್ತವ ತಿಳ್ಕೊಂಡ್ರೆ ನಾವು ಇವತ್ತು ನೋಡ್ಬೇಕಾಗಿದೆ. ಈ ಮಕರ ಸಂಕ್ರಮಣ ಸಮಯದಲ್ಲಿ ಜ್ಞಾಪಕ ಮಾತಾಡ್ತೀವಿ ಅಂದ್ರೆ ಅರ್ಥವ್ಯವಸ್ಥೆ ಯಾವ ಮಟ್ಟಕ್ಕದ ನಮ್ಮದು, ನಾವು ಎಲ್ಲಿದ್ದೀವಿ ಅನ್ನೋದು ನಮ್ಮ ಫಿಕ್ಸ್ ಗೊತ್ತಿರಲಿ. ಹೌದು, ಮಾರ್ಕೆಟ್ ಭಾಳ ದೊಡ್ಡದ, ದುಡ್ಡು ಚಲಾವಣೆ ಆಗ್ತದೆ. ಆ ದೃಷ್ಟಿ ಇಟ್ಕೊಂಡು 4 ನಂಬರ್ ಇರ್ಬೋದು ನಾವು. ಬಟ್ ನಮ್ಮ ಪವರ್ ಕ್ಯಾಪಿಟಲ್ ನಮ್ಮ ಬದುಕಿನ